ಸ್ಟ್ರೀಟ್ ಫೋಟೋಗ್ರಫಿ ಕಾರಣಕ್ಕೆ ಯುವತಿ ಸಾವನ್ನಪ್ಪಿದ್ದಾಳೆ. ಪ್ರಿಯಕರ ಪ್ರಶ್ನೆ ಮಾಡಿದ್ದಕ್ಕೆ ನೇಣಿಗೆ ಶರಣಾಗಿದ್ದಾಳೆ ಯುವತಿ. ತುಮಕೂರು ಗ್ರಾಮಾಂತರ ಡಿ ಹೊಸಹಳ್ಳಿ ಯುವತಿ ನೇಣಿಗೆ ಶರಣಾಗಿರುವಂಥದ್ದು. ಚೈತನ್ಯ ನೇಣಿಗೆ ಶರಣಾದಂತಹ 22 ವರ್ಷದ ಯುವತಿ. ತುಮಕೂರಿನ SSIT ಕಾಲೇಜಿನಲ್ಲಿ ಡಿಗ್ರಿ ಮಾಡ್ತಾ ಇದ್ದಂತಹ ಚೈತನ್ಯ ತಮ್ಮ ಪಕ್ಷದ ಪಕ್ಕದ ಊರಿನ ಅಜಯ್ ಕುಮಾರ್ ಜೊತೆ ಪ್ರೀತಿಯಾಗಿದೆ. ಕಳೆದ ಕೆಲ ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದಂತಹ ಅಜಯ್ ಮತ್ತು ಚೈತನ್ಯ ನೆನ್ನೆ ರೀಲ್ಸ್ ಒಂದನ್ನ ಸ್ಟೇಟಸ್ಗೆ ಅಪ್ಲೋಡ್ ಮಾಡಿದಂತಹ ಚೈತನ್ಯ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಮನೆ ಬಳಿ ಬಂದಿದ್ದಂತಹ ವಿಜಯ್ ಕುಮಾರ್ ಮನೆಯಲ್ಲಿ ತಾಯಿ ಇದ್ದರೂ ರೂಮ್ ಕಿಟಕಿ ಬಳಿ ಇಬ್ಬರು ಜಗಳ ಆಡ್ಕೊಂಡಿದ್ದಾರೆ. ಜಗಳವಾಡಿದ ಬಳಿಕ ನೇಣಿಗೆ ಶರಣಾಗಿದ್ದಾರೆ ಯುವತಿ ಚೈತನ್ಯ. ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಚೈತನ್ಯ ಸಾವಿಗೆ ವಿಜಯ್ ಕುಮಾರ್ ಕಾರಣ ಅಂತ ಹೇಳಿ ದೂರನ್ನ ಕೂಡ ಕೊಡಲಾಗಿದೆ. ವಿಜಯ್ ಕುಮಾರ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಸ್ಟ್ರೀಟ್ ಫೋಟೋಗ್ರಫಿ ಕಾರಣಕ್ಕೆ ಯುವತಿ ಸಾವನ್ನಪ್ಪಿದ್ದಾರೆ. ಈ ಗಂಡು ಮಕ್ಕಳಿಗೆ ಅದೇನಾಗಿರುತ್ತೋ ಏನೋ ಗೊತ್ತಿಲ್ಲ. ಏನೋ ಒಂದು ಫೋಟೋ ಅಪ್ಲೋಡ್ ಮಾಡಿದ್ರೋ ಅಥವಾ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಇಬ್ಬರ ನಡುವೆ ಜಗಳ ಶುರುವಾಗ್ಬಿಡತ್ತೆ, ಅಸಮಾಧಾನ ಉಂಟಾಗತ್ತೆ, ಅನುಮಾನಗಳು ಕೂಡ ಬರುತ್ತೆ. ಯಾಕೆ ಈ ವಿಡಿಯೋ ಹಾಕಿದ್ಯಾ, ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ಯಾ, ಪ್ರೀತಿ ಮಾಡಿದ ತಪ್ಪಿಗೆ ಅವ್ರು ಹೇಳಿದ್ದನ್ನ ಕೇಳೋದು ಅಲ್ಲದೇನೆ ಈ ರೀತಿಯಾಗಿ ಸುಸೈಡ್ ಮಾಡ್ಕೊಳ್ಳುವಂತಹ ಮನಸ್ಥಿತಿಗೆ ತಲುಪಿಬಿಡ್ತಾರೆ ಹೆಣ್ಮಕ್ಳು. ಅವ್ರು ಹೇಳಿದ್ದೇ ಕೇಳಬೇಕು, ಅವ್ರು ಹೇಳ್ದಾಗೆ ಇರಬೇಕು, ಅವ್ರು ಹೇಳ್ದವರ ಜೊತೆನೆ ಸ್ನೇಹ ಮಾಡಬೇಕು, ಅವರ ಹೇಳ್ದವರ ಜೊತೆನೆ ನಾವು ಓಡಾಟ ಮಾಡಬೇಕು, ಯಾರ ಜೊತೆಲೂ ಮಾತಾಡಬಾರ್ದು, ಯಾರ ಜೊತೆಲೂ ಫೋನ್ ಕರೆಯಲ್ಲಿ ಇರಬಾರ್ದು. ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಂತಹ ಸ್ವಾತಂತ್ರ್ಯ ಇಲ್ವಾ ಹೆಣ್ಮಕ್ಳಿಗೆ ಅನ್ನುವಂತಹ ಪ್ರಶ್ನೆ ಈ ರೀತಿಯಾದಂತಹ ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ಬರುತ್ತೆ. ನೋಡಿ, ನಿನ್ನೆ ಜಗಳ ಆಗಿದೆ. ಜಗಳ ಆಗಿ ಇದೀಗ ಯುವತಿ ನೇಣಿಗೆ ಶರಣಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇವರೇ ವಿಜಯ್. ಓಕೆ, ವಿಡಿಯೋ ಅಪ್ಲೋಡ್ ಮಾಡಿದ್ರಾ, ಆಯ್ತಮ್ಮ ತೆಗಿ, ಯಾಕ ವಿಡಿಯೋ ಅಪ್ಲೋಡ್ ಮಾಡಿದ್ಯಾ, ಮುಗೀತಲ್ಲಿಗೆ. ಇನ್ನೊಮ್ಮೆ ಅಪ್ಲೋಡ್ ಮಾಡಬೇಡ ಅಂದಿದ್ರೆ ಆಗ್ತಾ ಇತ್ತು. ಬಟ್ ಆದರೆ ಮನೆ ತನಕ ಬಂದು ಪೋಷಕರು ಇದ್ದಂತಹ ಸಂದರ್ಭದಲ್ಲಿ ಕಿಟಕಿ ಬಳಿ ಜಗಳ ಆಡುವಂತಹ ಪರಿಸ್ಥಿತಿ ಏನಿತ್ತು ಅನ್ನುವಂತಹ ಪ್ರಶ್ನೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, 22 ವರ್ಷದ ಚೈತನ್ಯ ಇವರೇ. ಎಷ್ಟು ಮುದ್ದಾಗಿದ್ದಾರೆ. ಈಗ ಸಣ್ಣ ವಿಚಾರಕ್ಕೆ ಸುಸೈಡ್ ಮಾಡಿಕೊಂಡಿದ್ದಾರೆ. ಫೋಟೋ ಅಪ್ಲೋಡ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುಸೈಡ್ ಮಾಡಿಕೊಂಡಿದ್ದಾರೆ. ಇದೀಗ ದೂರು ಕೂಡ ದಾಖಲಾಗಿದೆ. ಒಂದು ಫೋಟೋ ಅಪ್ಲೋಡ್ ಮಾಡುವಂತಹ ಸ್ವಾತಂತ್ರ್ಯವೂ ಇರೋದಿಲ್ವಾ ಪ್ರೀತಿ ಮಾಡಿದ ಮೇಲೆ ಅಂತ ಹೇಳಿ? ಯಾಕೆ ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಮೂಗು ತೋರಿಸ್ಕೊಳ್ತಾರೆ, ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ, ಹೀಗಿರು ಹಾಗಿರು ಅಂತ ಹೇಳಿ? ಡೀಟೇಲ್ಸ್ ಕೊಡ್ತಾರೆ ಯೋಗೇಶ್, ಫೋನೋ ಸಂಪರ್ಕದಲ್ಲಿದ್ದಾರೆ ನನ್ನ ಕಲಿ. ಈಗ ಯೋಗೇಶ್, ಏನಿದು ಪ್ರಕರಣ? ಒಂದೇ ಒಂದು ಫೋಟೋ ಅಪ್ಲೋಡ್ ಮಾಡಿದ್ರು ಅಂತ ಹೇಳಿ ಮನೆ ಬಳಿ ಹೋಗಿ ಜಗಳ ಮಾಡುವಂತಹದ್ದೇನಿತ್ತು? ಫೋನ್ ಕಾಲಲ್ಲಿ ಹೇಳ್ಬೋದಾಗಿತ್ತಲ್ಲ, ಫೋಟೋ ಅಪ್ಲೋಡ್ ಮಾಡಬೇಡ ತೆಗಿ ಅಂತ ಹೇಳಿ. ಒಂದು ಫೋಟೋ ಅಪ್ಲೋಡ್ ಮಾಡೋದಕ್ಕೂ ನಮಗೆ ಸ್ವಾತಂತ್ರ್ಯ ಇರೋದಿಲ್ವಾ? ಏನು ಜಗಳ ಆಯಿತು, ಏನು ಕಾನ್ವರ್ಸೇಷನ್ ಆಯಿತು ಇಬ್ಬರ ಮಧ್ಯೆ ಅಂತ ಹೇಳಿ? ಇದು ಏನೋ ತುಮಕೂರಿನ ಗ್ರಾಮ ಪೊಲೀಸ್ ಠಾಣೆ ಹತ್ರ ಡಿ ಹೊಸಳ್ಳಿ ಕಳೆದ ರಾತ್ರಿ ನಡೆದಂತ ಘಟನೆ. ಅಂದ್ರೆ ಫೋಟೋ ಸ್ಟ್ರೀಟ್ ಬೀದಿಯಲ್ಲಿ ಒಂದು ಫೋಟೋ ತೆಗೆದಿರೋದು ಮತ್ತೆ ರೀಲ್ಸ್ ಹೆಚ್ಚಾಗಿ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಪ್ರಿಯಕರ ಏನು ವಿಜಯ್ ಕುಮಾರ್ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿದ್ದಾನೆ. ಅದಾದ ನಂತರ ಕಾನ್ವರ್ಸೇಷನ್ ನಡೆದಿದೆ. ಅದಾದ ನಂತರ ಇದರಿಂದ ಏನೋ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ದ ಅನ್ನೋ ಕಾರಣಕ್ಕಾಗಿ ಯುವತಿ ಏನು ಪ್ರಿಯಕರೇ ನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಪೋಷಕರು ಆರೋಪನ ಮಾಡ್ತಾ ಇದ್ದಾರೆ. ಈಗ ಆಕೆಯನ್ನ ಏನು ತುಮಕೂರಿನ ಜಿಲ್ಲಾಸ್ಪತ್ರೆ ಮರಣೋತ್ತರ ಪರೀಕ್ಷೆ ಮಾಡಿಸಿ ನಂತರ ಈಗ ಅವರ ಮೃತದೇಹವನ್ನ ಪೋಷಕರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಈ ಕಾರಣದಿಂದಾಗಿ ಈ ಪ್ರೀತಿ ಪ್ರೇಮ ವಿಚಾರದಲ್ಲಿ ಇವರಿಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ರೀಲ್ಸ್ ವಿಚಾರವಾಗಿ ಇವರು ಪದೇ ಪದೇ ಜಗಳ ಆಡ್ಕೊಟ್ಟಿದ್ರು, ಫೋಟೋ ವಿಚಾರಕ್ಕೆ ಕಿತ್ತಾಡ್ಕೊಟ್ಟಿದ್ರು ಅಂತ ಅವ್ರ ಮನೆಯವರು ಹೇಳ್ತಾರೆ. ಹಾಗಾಗಿ ಮನೆಯಲ್ಲಿ ಒಂದ್ ರೀತಿ ಒಪ್ಪಿಗೆನ ಕೊಟ್ಕೊಂಡಿದ್ರು. ಅಂದ್ರೆ ಸದ್ಯದಲ್ಲಿ ಅವ್ರು ಮದುವೆ ಮಾಡೋ ಅದಕ್ಕೂ ಒಪ್ಪಿಗೆನ ಕೊಟ್ಟಿದ್ರು. ಇಂಥ ಸಂದರ್ಭದಲ್ಲಿ ಈ ಮಗಳನ್ನ ಕಳ್ಕೊಂಡು ಅವರು ಕಾರಣ ಆ ದುಃಖದಿಂದ ಆಕೆ ಏನು ಆತನ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ರಮ್ಯಾ, ಈಗ ಪೋಷಕರು ಏನು ಹೇಳ್ತಾ ಇದ್ದಾರೆ, ಕಾನ್ವರ್ಸೇಷನ್ ಏನಾಯ್ತಂತೆ ಅಂತ ಹೇಳಿ, ಇಬ್ರು ಏನು ಮಾತನಾಡ್ಕೊಂಡ್ರು, ಫೋಟೋ ವಿಚಾರಕ್ಕೆ ಜಗಳ ಆಯ್ತಂತ, ಜಗಳ ಆದಂತಹ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಮನೇಲಿ ಇರ್ಲಿಲ್ವಾ, ಯಾರು ಇರ್ಲಿಲ್ವಾ ಅಂತ ಹೇಳಿ?
ಈಗಷ್ಟೇ ಇನ್ನೂ ಒಂದಷ್ಟು ಮಾಹಿತಿ ಗೊತ್ತಾಗಬೇಕಾಗಿದೆ. ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಆ ಪೋಷಕರು ಆ ಮಗಳ ಶವನ ತೆಗೆದುಕೊಂಡು ಆತುರದಲ್ಲಿದ್ರು. ಹೆಚ್ಚಾಗಿ ಅವರು ಕೂಡ ನಮ್ಮ ಜೊತೆ ಮಾತನಾಡಿಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಒಂದಷ್ಟು ಮಾಹಿತಿ ಸಿಗುತ್ತೆ ರಮ್ಯ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಪ್ರಿಯಕರ ಅಥವಾ ಪ್ರಿಯತಮೆ ಯಾರೇ ಆಗಿದ್ರೂ ಕೂಡ ಈ ರೀತಿಯಾಗಿ ನಾರ್ಮಲ್ ಆಗಿ ಕಾನ್ವರ್ಸೇಷನ್ ಮಾತಾಡ್ಕೊಂಡು ಮುಗಿಸ್ಕೊಡ್ರೆ ಒಳಿತು. ಇಲ್ಲಾಂದರೆ ನೋಡಿ ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ತಾರೆ, ತಮ್ಮ ಮನಸ್ಥಿತಿ ಯಾವ ರೀತಿಯಾಗಿ ಬದಲಾವಣೆ ಆಗ್ಬಿಡತ್ತೆ ಅಂತ ಹೇಳಿ.